ಭಾಗದ ಅಭಿವೃದ್ಧಿ ಸಲುವಾಗಿ ಒಂದು ಕನಸು ಕಂಡಂತ ಒಬ್ಬ ನಮ್ಮ ನಾಯಕ. ಅವರ ಇಂದಿನ ಏನು ಈ ಒಂದು ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಅವರ ಕನಸನ್ನ ಜೀವಂತವಾಗಿಟ್ಟು ಮುಂದಿನ ದಿವಸದಲ್ಲಿ ನನಸು ಮಾಡುವಂತ ಕೆಲಸ ಎಲ್ಲ ರಾಜಕಾರಣಿಗಳು ಮಾಡ್ಬೇಕನ್ನೋ ಸಂದೇಶ ತಾವು ಕೂಡ ಸಮರ್ಥನೆ ಮಾಡ್ಕೊತಿರ್ತಾರೆ ಉಮೇಶ್ ಕತ್ತಿ ಅವರ ನಿಲುವುಗಳನ್ನ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು. ಇದು ಕೇವಲ ಅವರು ಆ ಕಡೆಯವರು ಇದು ಮಾಡಿರುತ್ತೆ ಅಲ್ಲ, ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿದ್ರೆ ಉಮೇಶ್ ಕತ್ತಿ ಅವರು ಮಾತಾಡುವಾಗ ಎಲ್ಲರೂ ನಾವು ಬೆಂಬಲ ಕೊಟ್ಟಿದ್ರೆ ನಮಗೊಂದು ಶಕ್ತಿ ಇರ್ತೀವಿ. ನಾವು ಉಮೇಶ್ ಕತ್ತಿ ಅವ್ರಿಗೆ ಯಾರು ಬಹಿರಂಗವಾಗಿ ಅವಾಗ ಬೆಂಬಲ ಕೊಡ್ಲಿಲ್ಲ. ಯಾವಾಗಲೂ ರಾಜಕಾರಣ ಮತ್ತು ವ್ಯವಸ್ಥೆಯಲ್ಲಿ ನಾವು ನಮ್ಮ ಏನೋ ಒಂದು ಬೇಡಿಕೆ ಅದೋ ನಮ್ಮ ಅನ್ಯಾಯವನ್ನ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡುವಂಥವ್ರು, ವೇದಿಕೆ ಮೇಲೆ ಗಟ್ಟಿಯಾಗಿ ಮಾತಾಡಿದ್ರೆ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋಂಥದ್ದು ಉಮೇಶ್ ಕತ್ತಿ ಅವರು ಒಂದು ಮಾದರಿ ನಮ್ಗೆಲ್ಲರಿಗೂ ಇದ್ದಾರೆ. ಸಹಜ ಐತ್ ನೋಡ್ರಿ, ಒಬ್ಬ ದೊಡ್ಡ ಆಲದ ಮರ ಬಿದ್ದು ಹೋದ್ಮೇಲೆ ಒಂದ್ ರೀತಿ ಭೂಕಂಪ ಆಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಉಮೇಶ್ ಕತ್ತಿ ಅವ್ರನ್ನ ಕಳ್ಕೊಂಡ ಮೇಲೆ ದೊಡ್ಡ ಸಮಾವೇಶ ಮಾಡಿ ಇಡೀ ಉತ್ತರ ಕರ್ನಾಟಕದ ರಾಜಕೀಯ ಒಂದು ತಿರುವು ಕೊಡುವಂತ ಕಾರ್ಯಕ್ರಮ. ಹೌದು, ಯಾವಾಗಲೂ ನಾವು ಉಮೇಶ್ ಕತ್ತಿ ಅವರ ಕುಟುಂಬದ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಯಾಕಂದ್ರೆ ನಮ್ಮ ಅಭಯ್ ಪಾಟೀಲ್ ಹೇಳ್ದಂಗೆ ನಾವೆಲ್ಲರೂ ಉಮೇಶ್ ಕತ್ತಿ ಅವರ ಕುಟುಂಬದ ಜೊತೆಗೆ ಯಾವಾಗಲೂ ಸದಾ ನಾವು ಯಾವುದೇ ಪಕ್ಷದಲ್ಲಿ ಏನೇ ಇರಲಿ. ಯಾಕಂದ್ರೆ ಉಮೇಶ್ ಕತ್ತಿ ಅವರ ಒಂದು ದೊಡ್ಡ ಕೊಡುಗೆ ಉತ್ತರ ಕರ್ನಾಟಕ ಇದೆ. ಅವರೊಬ್ಬ ಅಭಿವೃದ್ಧಿಯ ಚಿಂತಕರಿದ್ರು, ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇತ್ತು. ಹೀಗಾಗಿ ಯಾವ ವ್ಯಕ್ತಿ ತನ್ನ ಸಮಾಜ ತನ್ನ ಭಾಗವನ್ನು ಪ್ರೀತಿ ಮಾಡ್ತಾನೋ ಅವ್ರನ್ನ ನಾವು ಸಹ ಗೌರವ ಕೊಡಬೇಕು, ಪ್ರೀತಿ ಮಾಡ್ತೀವಿ. ಯಾರು ನೋಡ್ರಿ, ಉಚ್ಚಾಟನೆ ಅಲ್ಲದು. ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನೂ ಸಂಬಂಧ ಇಲ್ಲ. ಅದು ಒಂದು ಕುಟುಂಬ ಟ್ರಸ್ಟು, ಅದು ಒಂದು ಕಳ್ಳರ ಕೂಟ. ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳ ಪೀಠಕ್ಕೆ ಯಾವುದೇ ಸಂಬಂಧ ಇಲ್ಲ. ಉಚ್ಚಾಟನೆ ಅನ್ನುವಂಥ ಪ್ರಶ್ನೆನೇ ಬರುದಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಿಲ್ಲ. ದಾಖಲೆ ಕೊಡ್ಬೇಕಾಗ್ತದೆ. ಬೇಕಾಬಿಟ್ಟು ಏನಾರ ಬ್ಲ್ಯಾಕ್ ಮೇಲ್ ಮಾಡೋದೇ ನಾವೆಲ್ಲ ಮಾಡಬಾರ್ದು. ಎಲ್ಲಿ ಆಸ್ತಿ ಮಾಡ್ಯಾರ, ಯಾವ ಸರ್ವೆ ನಂಬರ ಉತ್ತಾರೆ, ನೀವೇನು ಅಲ್ಕಟಗಿರಿ ಮಾಡಿರಲ್ಲ ಆ ಟ್ರಸ್ಟ್, ನಾವು ದಾಖಲೆ ಕೊಟ್ಟಿವಿ. ಒಂದು 2 ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ದಾಖಲೆ ಇಲ್ಲಾರ್ದೇನೆ ಆರೋಪ ಮಾಡುವಂಥವ್ರು ನಾಲಾಯಕರು, ಮೂರ್ಖರು. ನೋಡ್ರಿ, ನಾವು ಮೊನ್ನೆ ಇಲ್ಲೇ ಹಾರುಗಿರಿಯಲ್ಲಿ ಸೇರಿದ್ದೀವಿ. ನಮ್ಗೆ ಗೊತ್ತಿತ್ತು ಅವ್ರು ಉಚ್ಚಾಟನೆ ಮಾಡ್ತಾ ಇರ್ತಾರೆ. ಅದೇಂತೂ ಅವ್ರ ವಿಷಯ ಅಲ್ಲ. ಉಚ್ಚಾಟನೆ ಅನ್ನುವಂಥ ಸಂಬಂಧ ಇಲ್ಲ. ಸುಮ್ಮನೆಪ್ಪ, ಹಿಂದೂ ಬರ್ಸ್ಬೇಕಂತ ಹೇಳ್ತಾರೆ, ಒಂದ್ ಕಡೆ ಪಂಚಮಸಾಲಿ ಶ್ರೀಗಳು ಲಿಂಗಾಯತ್ ಪಂಚಮಸಾಲಿ ಬರ್ಸ್ಬೇಕಂತ ಹೇಳ್ತಾರೆ ಸರ್, ಮತ್ತೊಂದ್ ಕಡೆ ಪಂಚಮಸಾಲಿ ಅಷ್ಟೇ ಬರ್ಸ್ಬೇಕಂತ ಹೇಳ್ತಾರೆ ಸರ್. ನೋಡಿ, ಲಿಂಗಾಯತ ವೀರಶೈವ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಧರ್ಮದ ಒಂದು ಸಂಕೇತ ಇಲ್ಲ. 6 ಧರ್ಮಗಳನ್ನ ಮಾತ್ರ ಮಾನ್ಯತೆ ಇದಾವೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ 6 ಧರ್ಮಗಳಿಗೆ. ಇವತ್ತು ನೋಡ್ರಿ, ದಲಿತರು ಹಿಂದುತ್ವ ಬರೆಸ್ತಾ ಇದ್ದಾರೆ, ಎಲ್ಲಾ ಸಮುದಾಯದವರು ಹಿಂದುತ್ವ ಬರೆಸ್ತಾ ಇದ್ದಾರೆ. ಯಾಕಂದ್ರೆ ಹಿಂದೂ ಬರ್ಸದೇ ಇದ್ರೆ ನಮಗೆ ಸಿಗುವಂತ ಸೌಲಭ್ಯಗಳು ಸಿಗುವುದಿಲ್ಲ. ಲಿಂಗಾಯತ ವೀರಶೈವ ಧರ್ಮನೇ ಇಲ್ಲ. ಎಲ್ಲಿವರೆಗೆ ಅದು ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತದೆ, ಅಲ್ಲಿಂದ ಬರ್ಸಿದ್ರೆ ಅದಕ್ಕೆ ಸೂಕ್ತ. ತಮ್ಮ ಹೇಳಿಕೆ ಸರ್ ಒಂದು ಸಂಚಲನ ಮೂಡಿಸಿರುವಂತ ಸರ್ ತಮ್ಮ ಹೇಳಿಕೆ, ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂತ ಹೇಳಿರ್ತಾರೆ. ಅದನ್ನ ಹೇಳಿಕೆನ ಸಮರ್ಥನೆ ಮಾಡ್ಕೋತೀರಾ ಸರ್? ಎಲ್ಲಿ ದಾಖಲೆ ಏನದೋ ಹೇಳ್ರಿ, ಬಸವಣ್ಣವ್ರು ಮಾಡ್ಯಾರ್ತಾರೆ. ಇವರು ಅದೊಂದು ಕೆಲವೊಂದು ಮಂದಿ ಸ್ವಾಮಿಗಳು, ಕೆಲವೊಂದು ರಾಜಕಾರಣಿಗಳು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಬಸವಣ್ಣವರು ಅವ್ರು ನಮ್ಮ ಜಿಲ್ಲೆದು,
ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ನಮಗೆ ಗುರ್ತದೆ, ನಮ್ಮ ಮನೆ ಎಲ್ಲರಿಗೂ ಗುರ್ತದೆ. ಮತ್ತು ಎಲ್ಲಿನೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವ್ರು ಬೈದಿಲ್ಲ. ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಐತಿ. ಮೂರ್ತಿ ಪೂಜೆ ಅವರೇ ಶಿವನ ಭಕ್ತರಿದ್ರು, ಯಾರು ಬಸವಣ್ಣವ್ರು. ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ. ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು, ಕಮ್ಯುನಿಸ್ಟ್ ಮೈಂಡೆಡ್ ಇರುವಂತ ಸ್ವಾಮಿಗಳು ಬಸವಣ್ಣವ್ರನ್ನ ತಮ್ಮ ಮನೆಯ ಆಸ್ತಿ ಅಂತ ಮಾಡ್ಕೊಂಡಾರ. ಬಸವಣ್ಣವ್ರು ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ. ಸರ್ ಯತ್ನಾಳ್ ಅವರ ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಸರ್. ವಿರೋಧಿಗಳಿಗೆ ಏನ್ ಹೇಳ್ತೀರಿ ಸರ್? ವಿರೋಧಿಗಳು ಅವ್ರು ಹೊಯ್ಕೋತಾರೆ, ನಾವು ಹೇಳ್ಕೊತ ಹೋಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯ ಅವರು ಎರಡು ರೀತಿ ತೊಂದರೆ ಇಲ್ಲ ಅದಾರ. ಒಂದು ರಾಹುಲ್ ಗಾಂಧಿ ಮಾತು ಕೇಳ್ಬೇಕು, ಸೋನಿಯಾ ಗಾಂಧಿ ಮಾತು ಕೇಳ್ಬೇಕು. ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದ್ದಾನೆ, ಮುಸ್ಲಿಂ ರಾಷ್ಟ್ರ ಮಾಡ್ಬೇಕು ಭಾರತ, ಇಸ್ಲಾಂ ರಾಷ್ಟ್ರ. ಸೋನಿಯಾ ಗಾಂಧಿ ಹೇಳ್ತಾಳೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕಂತ. ಪಾಪ ಸಿದ್ದರಾಮಯ್ಯನವರು ಕುರುಬ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು ಅಂದ್ರೆ ಸೋನಿಯಾ ಗಾಂಧಿ ಇವರು ಇಬ್ಬರು ಮಾತು ಕೇಳಿ ಸನಾತನ ಧರ್ಮ ಹೊಡಿಬೇಕು, ಈ ದೇಶವನ್ನ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕೈ ಕೊಡ್ಬೇಕು ಅನ್ನೋಂತ ಒಂದು ದೊಡ್ಡ ಸಂಚು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೂಡಿ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಸರ್ ಯತ್ನಾಳ್ ಅವರು ಹೊಸ ಪಕ್ಷ ಸ್ಥಾಪನೆ ಮಾಡೋ ಅದು ಮುಂದೆ ನೋಡೋಣ. ಇವತ್ತೇನು ಇಲ್ಲಿ ಚರ್ಚೆ ಆಗಿದ್ದೀವಿ ನೋಡ್ರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.